ಕಮಲಿ ಅವರೇ, ನಿಮ್ಮ ಕೈ ಹಿಡಿದ್ಮೇಲೆ ನಿಮ್ಮ ಕಣ್ಣಿಂದ ಒಂದೇ ಒಂದು ಹನಿ ಕೂಡ ಹೊರಗೆ ಬರಬಾರ್ದು ಅಂದ್ಕೊಂಡಿದ್ದೆ. ಈಗಲೂ ಹೇಳ್ತೀನಿ ಕಮಲಿ ಅವರೇ, ನಿಮ್ಮನ್ನ ರಾಣಿ ಥರ ನೋಡ್ಕೋತೀನಿ. ನಿಮ್ಮ ಜೊತೆ ನಿಮ್ಮ ತಾಯಿ ಮಾತ್ರ ಅಲ್ಲ, ಜೀವನ ಪೂರ್ತಿ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮನ್ನ ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೊತೀನಿ ಕಮಲಿ ಅವರೇ. ನನಗೆ ನೀವು ಸಂತೋಷವಾಗಿರ್ಬೇಕು, ಯಾವಾಗಲೂ, ಇಡೀ ಜೀವನ ಪೂರ್ತಿ. ಐ ಲವ್ ಯು ಸೋ ಮಚ್ ಕಮಲಿ ಅವರೇ. ನನಗೆ ಕಮಲಿ ಕಮಲಿ ಮಹಾಜನ್ ಇಬ್ರು ಒಂದೇ. ನಾನು ನಿಮಗೆ ಮೊದಲೇ ಹೇಳ್ದಂಗೆ, ನಾನು ನಿಮ್ಮನ್ನ ಆಸ್ತಿ, ಅಂತಸ್ತು, ಊರು, ಹೆಸರು, ನಿಮ್ಮ ಬ್ಯಾಕ್ಗ್ರೌಂಡು, ಅಪ್ಪ ಅಮ್ಮ ಯಾರು, ಇದ್ಯಾವುದು ನೋಡಿ ಪ್ರೀತಿಸಿಲ್ಲ ಕಮಲಿ ಅವರೇ. ನನ್ನ ಪ್ರೀತಿಗೆ ತಕಡಿ ಇಲ್ಲ. ಒಂದು ಕಡೆ ಏರಿ ಇನ್ನೊಂದು ಕಡೆ ಇಳಿಯೋದಕ್ಕೆ ನೀವು ನನ್ನ ಪಟ್ಟು ಧರಿಸಿ ಕಮಲಿ ಅವರೇ. ಇಲ್ಲಿ ಕೇಳ್ತಿರೋ ಶಬ್ದಕ್ಕೆ ಕಾರಣ ನೀವಿಲ್ಲ ಅಂದ್ರೆ ಈ ಶಬ್ದ ನಿಂತೋಗುತ್ತೆ ಕಮಲಿ ಅವರೇ. ಪರಿಸ್ಥಿತಿ ಕೈ ಮೀರಿ ಹೋಗಿರ್ಬೋದು, ಆದ್ರೆ ನನ್ನ ಪ್ರೀತಿ ನನ್ನ ಜೊತೆನೇ ಇದೆ ಕಮಲಿ ಅವರೇ. ಅದನ್ನ ಕೈ ಮೀರಿ ಹೋಗೋದಕ್ಕೆ ನಾನು ಬಿಡಲ್ಲ. ಪ್ಲೀಸ್ ಕಮಲಿ ಅವರೇ, ನನ್ನ ಬಿಟ್ಟು ಹೋಗಬೇಡಿ. ನನ್ನ ಜೊತೆ ಬನ್ನಿ ಕಮಲಿ ಅವರೇ. ನಮ್ಮ ಮನೇಲಿ ಇನ್ಯಾರನ್ನೂ ಒಪ್ಸೋ ಉಸಾಬರಿ ಇಲ್ಲ. ನೀವು ನನ್ನವರು, ನಾನು ನಿಮ್ಮವನು, ಅಷ್ಟು ಸಾಕು. ಅಷ್ಟೇ, ನಾನು ನಿಮ್ಮನ್ನು ನೋಡ್ಕೊತೀನಿ ಕಮಲಿ ಅವರೇ. ಹ್ಞೂ ಅನ್ನೋ ಒಂದೇ ಮಾತು ಹೇಳಿ ಕಮಲಿ ಅವರೇ, ಸಾಕು. ನಾನು ನಿಮ್ಮನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಈಗ ಇಲ್ಲೇ ನಮ್ಮಿಬ್ರು ಮದುವೆ ಆದಂಗೆ. ನಾನು ನಿಮ್ಮನ್ನ ಹೆಂಡತಿಯಾಗಿ ಯಾವಾಗಲೂ ಒಪ್ಕೊಂಡಾಯ್ತು. ಇನ್ನು ಉಳಿದಿರೋದು ಶಾಸ್ತ್ರ ಸಂಪ್ರದಾಯ ಅಷ್ಟೇ. ಹೇಳಿ ಕಮಲಿ ಅವರೇ. ಬಾಯಿ ಬಿಟ್ಟು ಹೇಳಬೇಕು ಅಂತಾನೂ ಇಲ್ಲ ಕಮಲಿ ಅವರೇ. ನೀವು ತಲೆ ಎತ್ತಿ ನನ್ನ ನೋಡಿದ್ರೆ ಸಾಕು.
ಚಂದ್ರು, ನಾನು ನಿನ್ ಜೊತೆ ಮಾತಾಡ್ಬೇಕು ಕಣೋ. ಯಾಕೆ ಚಂದ್ರು, ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ? ಅಮ್ಮ, ನಾನು ನಿಮ್ಮ ಮಗ, ನಿಮ್ಮ ಮಾತನ್ನು ಕೇಳ್ತೀನಿ, ಅದನ್ನು ಗೌರವಿಸ್ತೀನಿ. ಆದ್ರೆ 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 ಏನ್ ಚಂದ್ರು, ಮಾತಾಡೋಕ್ ಮನ್ಸಿಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದೆಯಲ್ಲ. ನನ್ನ ಮೇಲೆ ಕೋಪನಾ? ಅಮ್ಮ, ನಿಮ್ಮ ಮಾತು, ನಿಮ್ಮ ನಿರ್ಧಾರಗಳು ಏನೇ ಆಗಿದ್ರೋ ಅದರಿಂದ ಎಲ್ಲರಿಗೂ ಒಳ್ಳೆಯದೇ ಆಗಿರುತ್ತೆ. ನಿಮ್ಮ ಮಾತಿಂದ ಯಾರಿಗೂ ನೋವಾಗಲ್ಲ ಅಂತ ನಂಬ್ದವನು ನಾನು. ಆದರೆ ಇವತ್ತಾಗಿದ್ದೆಲ್ಲ ನೋಡಿದ ಮೇಲೆ ಯಾವುದು ಸರಿಯಾಗಿ ನಡೀತಾ ಇಲ್ಲ ಅಂತ ಅನಿಸ್ತಾ ಇದೆ ಅಮ್ಮ. ಅಮ್ಮ, ನಿಜ ಹೇಳಿ ಅಮ್ಮ, ಪ್ಲೀಸ್. ನೀವು ಯಾಕಮ್ಮ ಹೀಗೆ ಮಾಡಿದ್ರಿ? ಅಲ್ಲಮ್ಮ, ನಮ್ಮನ್ನು ಬಂದಿದ್ದ ಆ ಹುಡುಗಿಗೆ. ಚಂದ್ರು, ಅಮ್ಮ, ನಾನು ಕೇಳೋ ಎಲ್ಲ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆ ಅನ್ನೋದಾದ್ರೆ ಮಾತ್ರ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಹೇಳಿ ಅಮ್ಮ, ಉತ್ತರ ಇದೆಯಾ? ಇಲ್ಲ ಚಂದ್ರು. ಕಮ್ಲಿ ನನ್ನ ಸ್ವಂತ ಮಗಳು ಅಂತ ಪ್ರತಿಯೊಬ್ಬರ ಹತ್ರ ಹೇಳುವಾಗ ಆ ಮಾತು ನಿಜ ಅನ್ನೋಷ್ಟು ನಾನು ನಂಬಿದ್ದೆ ಅಮ್ಮ. ಕಮ್ಲಿ ನಮ್ಮ ಮನೇಲಿ ಇರೋವರೆಗೂ ಅವಳು ನನ್ನ ಮಗಳಲ್ಲ ಅನ್ನೋದು ಮರ್ತೇ ಹೋಗಿತ್ತು. ಕಮ್ಲಿನೇ ನನ್ನ ದೊಡ್ಡ ಮಗಳಾಗಿದ್ಲು. ಆದ್ರೆ ನಂಬಿಕೆನ ನೀರಿನ ಮೇಲಿರೋ ಗುಳ್ಳೆ ಹೊಡೆಯೋ ತರ ಹೊಡೆದು ಬಿಟ್ರಿ ಅಮ್ಮ. ಅವಳಿಗೆ ನನ್ನ ತಂದೆ ಜಾಗದಲ್ಲಿ ನಿಂತು ಮದುವೆ ಕರ್ತವ್ಯನ ಮುಗಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನಿಜವಾಗ್ಲೂ ನನಗೆ ಇದನ್ನ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ ಅಮ್ಮ. ನನ್ನ ಮಾತು ಕೇಳು ಚಂದ್ರು. ಅಮ್ಮ ಪ್ಲೀಸ್, ಆಗಿರೋ ಇನ್ಸಿಡೆಂಟ್ ಇಂದ ಆಚೆ ಬರೋಕೆ ನನಗೆ ತುಂಬಾನೇ ಟೈಮ್ ಬೇಕು. ಅಜ್ಜಿ, ಐ ಆಮ್ ಸೋ ಸಾರಿ. ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನಾನು ಜಾಸ್ತಿ ಮಾತಾಡಿ ಮತ್ತೆ ನಿಮಗೆ ತೊಂದರೆ ಮಾಡಲ್ಲ. ಅದಕ್ಕೆ ಸ್ವಲ್ಪ ಹೊತ್ತಾದರೂ ಏನು ಯೋಚನೆ ಮಾಡದೆ ನೀವು ರೆಸ್ಟ್ ತಗೊಳ್ಳಿ ಅಜ್ಜಿ. ನಾನು ಬರ್ತೀನಿ. ಹಲೋ. ಗುಡ್ ಜಾಬ್ ಮಿಸಸ್ ಮಹಾಜನ್. ಹೇಳಿದ ಕೆಲಸನ ನೀಟಾಗಿ ಮಾಡಿದ್ದೀರಾ. ಹಲೋ
ಅವ್ರು ಹೇಗಿದ್ದಾರೆ? ನಾನು ಅವ್ರ ಜೊತೆ ಮಾತಾಡಬೇಕು. ಹೇಳಿ, ದಯವಿಟ್ಟು ಹೇಳಿ, ಅವ್ರನ್ನ ಯಾವಾಗ ಬಿಡ್ತೀರಾ? ವೇಟ್ 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 ಮಿಸ್ಸಸ್ ಮಹಾಜನ್, ನೀನು ಮೊಮ್ಮಗಳಿಗೋಸ್ಕರ ಇಷ್ಟು ವರ್ಷ ಕಾದಿದ್ದೀರಾ. ನಿಮ್ಮ ಗಂಡನ ಕಾಯಕ್ಕಾಗಲ್ವಾ? ನಿಮ್ಮ ಗಂಡನ ಯಾವಾಗ ಬಿಡಬೇಕು ಅಂತ ನಾನು ಸಮಯ ಬಂದಾಗ ಹೇಳ್ತೀನಿ. ಹಲೋ ಹಲೋ, ಅಮ್ಮ ಬಾಗಿಲು ತೆಗೀರಿ ಅಮ್ಮ ಪ್ಲೀಸ್. ಯಾಕೆ ಹೀಗೆ ಮಾಡ್ತಾ ಇದ್ದೀರಮ್ಮ? ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಯಾಕೆ ಒಂಥರ ಇದ್ದೀರಮ್ಮ? ಏನಾಯ್ತು? ಅಮ್ಮ, ನಾನು ಮಾತಾಡ್ತಾ ಇದ್ರೆ ನೀವು ಮೊಬೈಲೇ ನೋಡ್ತಾ ಇದ್ದೀರಾ. ಅದರಲ್ಲಿ ಏನು ನೋಡ್ತಾ ಇದ್ದೀರಮ್ಮ? ನನ್ಗೆ ಉತ್ತರನೇ ಕೊಡ್ತಾ ಇಲ್ವಲ್ಲ. ಹೇಳಿ ಅಮ್ಮ, ಅಪ್ಪ ಎಲ್ಲಿ? ಅಮ್ಮ, ಆ ಮೊಬೈಲ್ ಕೊಡಿ ಇಲ್ಲಿ. ನೋಡಿ ರುಸಿಯಪ್ಪ, ಆಗ ನನ್ನ ಕೂಸು ನಿಮಗೆ ಮುಖ್ಯ ಆಗಿರ್ಲಿಲ್ವಾ? ನಾವು ಬಡವರಯ್ಯ, ಬಟ್ಟಿಗೆ ಕಡಿಮೆ ಮಾಡ್ಕೊಂಡಿರ್ಬೋದು, ಆದ್ರೆ ಮರವಾದೆಗಲ್ಲ. ನಾವು ಅಸಹಾಯಕರೇ ಇರ್ಬೋದು, ಆದ್ರೆ ಸ್ವಾಭಿಮಾನಕ್ಕಲ್ಲ. ಮಂಗಳಮ್ಮ, ನಾನು ಹೇಳ್ತಿರೋದು ಬೇಡ ರಿಸಿಯಪ್ಪ, ನೀವು ಏನು ಹೇಳೋದು ಬೇಡ, ನನ್ ಕೇಳೋದು ಬೇಡ. ಮಂಗಳಮ್ಮ, ನನ್ನ ನಂಬಿ. ಕಂಬ್ಲಿ ಅವ್ರನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಸಾಕು ನಿಲ್ಸಿ. ತುಂಬಿದ ಸಭೆನಾಗೆ ಕಮಲಿಗೆ ಅವಮಾನ ನಡೀತಾ ಇದ್ರೆ ಸುಮ್ಮನೆ ನಿಂತಿದ್ರಿ. ಎಲ್ಲಾರು ಬಾಯಿಗೆ ಬಂದಂಗ ಅವಳನ್ನು ಬೈತಾ ಇದ್ರು, ಮೌನವಾಗಿದ್ರಿ. ಈಗ ಅವಳನ್ನ ಕಣ್ಣಿನ ತರ ಕಾಣ್ತೀನಿ ಅಂತ ಇದ್ದೀರಿ. ನೀವು ಅವಳನ್ನ ಪ್ರಾಣಕ್ಕಿಂತ ಸಹನೆ ಪ್ರೀತಿ ಮಾಡೋರು. ಆಗ ಒಂದು ಮಾತು ಆಡ್ದಲಯ್ಯ. ಈಗ ನೀವು ಏನೇ ಭರವಸೆ ಕೊಟ್ರುವೆ ನಾನು ಅದನ್ನ ನಂಬಕ್ಕಿಲ್ಲ. ಸುಮ್ಮನೆ ಹೊಂಟೋಗಿ ಇಲ್ಲಿಂದವ. ನಿಮ್ಮಂತರ್ಕುಟೆ ನನ್ನ ಮಗಳನ್ನ ನಾನು ಕಳ್ಸಕ್ಕಿಲ್ಲ. ಬಿಟ್ಬಿಡಿ ನಮ್ಮನ್ನ. ಭಯ್ಯ ಚೋಳ್ರು ಪಳಿತ್ ಸೀನಾ ಫೋನ್ ಮಾಡಿದ್ದಾನೆ. ಯಾವುದೋ ಹುಡುಗಿ ಮ್ಯಾಟ್ರ್ ಅಂತೆ. ಡೀಲ್ ಒಪ್ಕೊಳ್ಳ? ಫೋನ್ ಕಾಟ್ರೆ ಭಯ್ಯ ಬಡಿಯಾ ಡೀಲ್ ಭಯ್ಯ. ಹೇ, ಚುಪ್ಕೆ ಫೋನ್ ಕಾಟ್ರೆ ಕಜೂರ್. ಟೀಕೆ ಭಯ್ಯ. ನೋಡ್ರ, ಇವತ್ತೊಬ್ರು ದೊಡ್ಡ ಶ್ರೀಮಂತರು ಬರ್ತಾ ಇದ್ದಾರೆ. ಅವ್ರು ನನಗೆ ತುಂಬ ಬೇಕಾದವರು. ಅವ್ರಿಗೆ ತುಂಬ ಗೌರವ ಕೊಟ್ಟು ನಡ್ಕೊಬೇಕು. ಅರ್ಥ ಆಯ್ತೇನ್ರ? ನಾನು ಹೇಳಿವ ಬರ್ತಾ ಇದ್ದಾರೆ. ಹೋಗ್ರು ಊರು. ಮುಳುಗ್ತಾ ಇರೋ ನಿನ್ನನ್ನು ಮೋಡಗಳು ಕವಿತಾ ಇದೆ, ಹಕ್ಕಿಗಳು ಗೂಡು ಸೇರ್ಕೋತಾ ಇದೆ.
ಎಷ್ಟೋ ಜೋಡಿಗಳು ಕೈ ಕೈ ಹಿಡ್ಕೊಂಡು ನೋಡ್ತಾ ಸಂತೋಷ ಪಡ್ತಿದ್ದಾರೆ. ಆದರೆ ನಾನು ಒಬ್ಬೊಂಟಿಯಾಗಿ ಹೀಗೆ ಪ್ರತಿದಿನ ಖುಷಿಯಾಗಿರ್ತಿದ್ದ ನನಗೆ ಈ ದಿನ ನನ್ನ ಬದುಕನ್ನೇ ಕಿತ್ಕೊಂಡು ಹಾಗೆ ಫೀಲ್ ಆಗ್ತಿದೆ. ಕಾಲ ಹೋಗ್ತಾ ಹೋಗ್ತಾ ನೆನಪುಗಳು ಮನಸ್ಸನ್ನ ಹಿಂಡುತ್ತಾ ಇದೆ. ನನ್ನ ಲೈಫ್ನಲ್ಲಿ ನನ್ನ ಫ್ರೆಂಡ್ಸು ಸ್ಟೂಡೆಂಟ್ಸು ಪ್ರೀತಿ ಬಗ್ಗೆ ಮಾತಾಡ್ತಿದ್ರೆ ಅವರೆಲ್ರಿಗೂ ಇದೆಲ್ಲ ಟೈಮ್ ವೇಸ್ಟ್ ಅಂತ ಹೇಳ್ತಿದ್ದೆ. ಲವ್ ಬ್ರೇಕಪ್ ಆಯಿತು ಅಂತ ಯಾರಾದರೂ ಹೇಳ್ತಿದ್ರೆ ನಗ್ತಿದ್ದೆ. ನಿಮ್ಮ ಹಣೆ ಬರಹ ಅನುಭವಿಸಿ ಅಂತ ಉಪದೇಶ ಕೊಡ್ತಿದ್ದೆ. ಅವರೆಲ್ಲರೂ ಶಾಪನೇ ಇರಬೇಕು. ಈಗ ಅರ್ಥ ಆಗ್ತಿದೆ. ನಿಜವಾಗ್ಲೂ ಕಮಲಿ ಅವರೇ, ಈಗ ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದೀನಿ, ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾಗ್ತಿದೆ. ಈ ಪುಟ್ಟ ಹೃದಯಕ್ಕೆ ಇಷ್ಟೊಂದು ನೋವು ತಡ್ಕೊಳ್ಳೋದಕ್ಕಾಗಲ್ಲ ಕಮಲಿ ಅವರೇ. ನಿಮ್ಮನ್ನ ಬಿಟ್ಟು ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಿಮ್ಮನ್ನ ನೋಡ್ತೀನಿ ಅನ್ನಿಸ್ತಿದೆ, ಒಂದೊಂದು ಕ್ಷಣ ಕೂಡ ತುಂಬ ಹಿಂಸೆ ಆಗ್ತಿದೆ. ನಿಮ್ಮನ್ನ ನೋಡಿಲ್ಲ ಅಂದರೆ ಉಸಿರು ಕಟ್ಟಿ ಸಾಯ್ತೀನೇನೋ ಅನ್ನಿಸ್ತಿದೆ. ಸೂಪರ್. ಯಾರು ನೀವು? ನನ್ನ ಗಂಡಂಗೆ ಏನು ಮಾಡಬೇಡಿ ಪ್ಲೀಸ್. ನಾನು ಗೌರಿ ಅಣ್ಣ ಮಾತಾಡ್ತಿದ್ದೀನಿ. ಯಾವ್ದ್ಯಾವ್ದೋ ಹುಡುಗಿನ ಕರ್ಕೊಂಬಂದು ಮೊಮ್ಮಗಳಾಗಿ ಡ್ರಾಮಾ ಮಾಡಿಸ್ತಿದ್ಯಾ. ಈಗಲೇ ಅವಳು ನನ್ನ ಮೊಮ್ಮಗಳಲ್ಲ, ನನಗೆ ಮೋಸ ಮಾಡಿದ್ದಾಳೆ ಅಂತ ಎಲ್ಲರ ಮುಂದೆ ಹೇಳು. ಅಲ್ಲ, ನಾನು ನಾನು ಹೇಳೋದನ್ನು ಕೇಳು. ನೋಡು, ನಿನಗೆ ಬೇರೆ ಯಾವುದೇ ಅವಕಾಶ ಇಲ್ಲ. ನಿನ್ನ ಗಂಡ ನಿನ್ನ ಮನೆಗೆ ಸೇಫಾಗಿ ಬರಬೇಕು ಅಂದರೆ ಮೊದಲು ನಾನು ಹೇಳಿದ ಕೆಲಸ ಮಾಡು. ಮಾಡ್ತೀಯ ತಾನೇ? ಕಮಲಿ, ನೀನು ಮಾಡ್ತಾ ಇರೋ ಪಾಪಕ್ಕೆ ಯಾವ ಕಾಲದಲ್ಲೂ ಕ್ಷಮೆ ಇಲ್ಲ. ಇದೆಲ್ಲದಕ್ಕೂ ನೀನು ಅನುಭವಿಸ್ತೀಯ. ಸೂಪರ್, ವೆರಿ ಗುಡ್. ಮಹಾಜನ್, ಸದಾನಂದ್ ಮಹಾಜನ್. ವಾವ್, ಏನ್ ಟೈಟ್ಲು.
ಏನು ನೀನು ಆಡಿದ್ದೇ ಮಾತು, ನೀನು ಆಡಿದ್ದೇ ಆಟ. ನಾವೆಲ್ಲ ಏನ್ ಮಾಡ್ಬೇಕು? ನೀವು ಆಡಿದ್ದನ್ನ, ನೀವು ಹೇಳಿದ್ದನ್ನ ಕೇಳ್ಕೊಂಡು ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೋಬೇಕಾ? ಇಲ್ಲ. ಅಮ್ಮ, ಏನು ಮಾಡ್ತಿದ್ದೀರಮ್ಮ? ಏನಾಯ್ತು? ರೋಹಿತ್, ಹಾಸನಿ, ನೀವಿಬ್ರು ಹೋಗಿ. ನೋಡಿದ್ರ ರಮೇಶ್, ಈ ಮನೆಗೆ ಸೊಸೆಯಾಗಿ ಬರ್ಬೇಕಾದಳು ಮಾಡೋ ಕೆಲಸನ ಅದು. ನನಗೆ ಮೊದ್ಲಿಂದನೂ ತುಂಬಾನೇ ಡೌಟ್ ಇತ್ತು. ನಾನು ಎಷ್ಟು ಸಲ ನಿಮಗೆ ಹೇಳಿರ್ಲಿಲ್ಲ ಹೇಳಿ? ನೀವೆಲ್ಲರೂ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ರಿ. ನೋಡಿ ಅವಳು ಮಾಡಿದ ಮೋಸ ಹೇಗ್ ಬಯಲಾಯ್ತು ಅಂತ. DNA ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಆಗಿ ಬಂದಿದ್ ನೋಡಿ, ನಾನು ತುಂಬಾ ನಂಬಿಟ್ಟಿದ್ದೆ. ಹಾಳಾಗಿ ಹೋಗ್ಲಿ, ಅವಳಿಗೆ ನಮ್ಮ ಸಂಸ್ಕಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕಡೆ ಪಕ್ಷ ಅನ್ನಪೂರ್ಣಮ್ಮ ಅವರ ಹಿರಿ ಮೊಮ್ಮಗಳನ್ನ ನಮ್ಮ ನಂದ ಫ್ಯಾಮಿಲಿಗೆ ಸೊಸೆಯಾಗಿ ಮಾಡ್ಕೋತಾ ಇದ್ದೀನಲ್ಲ ಅಂತ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ದೆ. ಆದ್ರೆ ಓ ಮೈ ಗಾಡ್, ಅಲ್ಲ ರಮೇಶ್, ಇವರಿಬ್ಬರಿಗೂ ಏನಾದ್ರೂ ಮದುವೆ ಆಗ್ಬಿಟ್ಟಿದ್ರೆ ನನ್ನ ಮಗನ ಜೀವನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ದಾಗ ಆಗ್ತಿತ್ತಲ್ವಾ? ತಾರಾ, ಮೊದಲು ಹೀಗೆಲ್ಲ ಯೋಚನೆ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ತೀಯ? ದೇವರು ದೊಡ್ಡವನು ರಮೇಶ್, ಮುಂಚೆನೆ ಬಂಡವಾಳನ ಬಯಲ್ ಮಾಡ್ಬಿಟ್ಟ. ತಾರಾ ಪ್ಲೀಸ್. ರಿಷಿಗ್ ನಾನು ಎಷ್ಟು ಹೇಳ್ದೆ, ಕೇಳ್ಕೊಂಡೆ, ಆದ್ರೆ ಆಗ ಅವನಿಗೆ ನನ್ನ ಮಾತು ಕಿವಿಗೆ ಬೀಳಲೇ ಇಲ್ಲ. ಒಬ್ಬ ತಾಯಿಯಾಗಿ ಅವನ ಮನ್ಸು ನೋಯಿಸಬಾರ್ದು ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ನನ್ನ ಮಗನಿಗೋಸ್ಕರ, ರಿಷಿಗೋಸ್ಕರ ಈ ಎಂಗೇಜ್ಮೆಂಟ್ಗೆ ಅವರಿಬ್ಬರು ಮದುವೆಗೆ ಒಪ್ಕೊಂಡೆ. ಆದ್ರೆ ಅವಳು ನಮ್ಮೆಲ್ಲರ ಹತ್ರ ನಾಜೂಕಾಗಿ ನಾಟಕ ಆಡಿದ್ಲು. ಆದ್ರೆ ಎಷ್ಟು ದಿನ ಅಂತ ಹೀಗೆ ಆಕ್ಟ್ ಮಾಡಕ್ ಸಾಧ್ಯ ಹೇಳಿ? ಸಿಕ್ಕಾಕೊಂಡ್ಲು. ಆ ಕಮಲಿನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ನಮ್ಮ ಕುಟುಂಬದ ಘನತೆ ಗೌರವನ ಎಲ್ರ ಮುಂದೆ ಫಂಕ್ಷನ್ ಹಾಲ್ ನಲ್ಲಿ ಹರಾಜ್ ಹಾಕ್ಬಿಟ್ಲು. ಇನ್ಯಾವತ್ತು ಅವಳು ನಮ್ಮ ಬದುಕಲ್ಲಿ ಬರೋದಕ್ಕೆ ನಾನ್ ಬಿಡೋದಿಲ್ಲ. ಏ ಮೇಡಮ್, ಇದೇನ್ ಕಾರ್ ಪಾರ್ಕಿಂಗ್ ಅನ್ಕೊಂಡಿದ್ದೀರಾ? ತೆಗೀರಿ ಗಾಡಿನ. ಕಿವಿ ಕೇಳ್ಸಲ್ವಾ? ಕಾರ್ ತೆಗೀರಿ ಅಂದ್ರೆ ಫೋರ್ಸ್ ಕೊಡ್ತಾ ಇದ್ದೀರಲ್ಲ. ಹೇ, ಸುಮ್ಮನೆ ಕಿರ್ಚಿ ಗಂಟ್ಲು ಯಾಕೆ ನೋವು ಮಾಡ್ಕೋತೀಯ? ಒಳಗೆ ನನಗೆ ಬೇಕಾದವಳು ಒಬ್ಳು ಇದ್ದಾಳೆ. ಅವಳನ್ನ ನೋಡ್ದೆ ನಾನು ಇಲ್ಲಿಂದ ಹೋಗಲ್ಲ. ಲೇ ಕಮಲಿ, ಕೆಸರಿನ ಕಮಲಿ, ಕೆಳಗಿಳಿಯೇ. ಹೋಗೋಕ್ಕೂ ಮುಂಚೆ ನನ್ನ ದರ್ಶನ ಮಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಬಾರೆ ಕೆಳಗೆ. ಯಾರೇ ಇಲ್ಲಿ? ಕಮಲಿ, ಬರ್ರಿ ಕೆಳಗಿಳಿರಿ. ಕಮಲಿ ನಿಂತ್ಕೊಳ್ಳವಿ, ನಾನ್ ನೋಡ್ತೀನಿ. ಅನಿಕಾ, ಹುಚ್ಚಿದೇವ್ರಿಗೆ ಪರ್ಕೆ ಪೂಜೆ ಅನ್ನೋಂಗೆ ನಿಂಗೆ ದೆವ್ವ ಬಿಡಿಸ್ತೀನಿ ನೋಡ್ಕೋ. ಏನಕ್ಕೆ ಅವಾಗಿನ ಬಾಯಿಗೆ ಬಂದಂಗೆ ಬಡ್ಕತಾ ಇದ್ಯಾ? ಓ, ನನ್ನ ಫೇಸ್ ಮಾಡೋ ತಾಕತ್ತಿಲ್ವಾ ಅವಳಿಗೆ?
ಅದಕ್ಕೆ ನಿನ್ನನ್ನು ಕಳ್ಸಿದಾಳ? ಒಳ್ಳೆ ನಾಟಕ ಕಂಪ್ನಿ ಅನ್ಸುತ್ತೆ, ಸವಾಸ ಬೇಡಪ್ಪ. ನೀನು ಸರೋಜನ್ ಮಗಳು, ಈಗಲೂ ಆಟೆ ಅಲ್ವಾ? ನೀನು ಪಟ್ನ ಬಿಟ್ಟು ಹಳ್ಳಿಗೆ ಬಂದ್ರೆ ಜನ ನನ್ನೇ ಆಡ್ಕತಾರೆ. ಕಮಲಿ, ಈಗ ನೀನು ನಂಬ್ಕೊಟ್ಟೆ ಬತ್ತಾ ಇಲ್ಲ. ಯಾವ ಜಾಗದಲ್ಲಿ ಬಿದ್ದ್ಯೋ ಅಲ್ಲೇ ಎದ್ದು ಬೆಟ್ಟದಂಗ್ ಬೆಳಿ. ಕಳ್ಕಂಡೆ ಅಂತ ಚಿಂತೆ ಪಡಬೇಡ. ಹೊಸ ಜೀವನ ನಿನಗೋಸ್ಕರ ಕಾದತ್ತೆ ಕಮಲಿ. ಬಿದ್ದಿರೋ ಏಟನ್ನ ಕೊಡವ್ಕಂಡು ಮ್ಯಾಕೆದ್ದವಳು. ಅವಳೇನಂದ್ಲು? ಅಪ್ಪ ಇಲ್ದೇ ಇರೋ ಮಕ್ಕಳು ಉದ್ಧಾರ ಆಗಕ್ಕಿಲ್ಲ. ಅವಳ ಕಣ್ಣು ಗುಡ್ಡೆ ಆಚೆಗೆ ಬಂದು ಆಶ್ಚರ್ಯ ಪಡಂಗೆ ನಿನ್ ಸಾಥಿ ತೋರ್ಸು ಮಗಳೇ. ಕಮಲಿ, ನಿನ್ ಜೀವನಕ್ಕೂ ನೀನ್ ಆಡೋ ಕಬಡಿಗೂ ಏನು ವ್ಯತ್ಯಾಸ ಇಲ್ಲ ಕಣವ. ಮುನ್ನುಗ್ಗು, ಅಡ್ಡ ಬಂದನ್ನ ಬೀಳ್ಸಿ ಯಾರ ಮಾತಿಗೂ ಕಿವಿ ಕೊಡ್ದಂಗೆ ನಿನ್ನ ಗುರಿ ಸಾಧಿಸ ಗಂಟ ಮುನ್ನೋಗ್ತಾ ಇರು ಮಗಳೇ. ನೀನೀ ಪಟ್ನಕ್ಕೆ ಬಂದದ್ದು ಮಹಾಜನ್ ಮನೆ ಮೊಮ್ಮಗಳಾಗಕ್ಕಲ್ಲ, ರಿಸಿಯಪ್ಪರ ಮನೆ ಸೊಸೆ ಆಗಕ್ಕೂ ಅಲ್ಲ. ನೀನಿಗೆ ಬಂದದ್ದು ಓದಕ್ಕೆ. ಸಂದಾಗ ಓದಿ ಎಲ್ಲರ ಮುಂದೆ ತಲೆ ಎತ್ತಿ ನಿಲ್ಲಕ್ಕೆ. ಹಳ್ಳಿ ಜನ ಪುಸ್ತಕ ಕೈಯಲ್ಲಿ ಇಟ್ಕೊಂಡ್ರೆ ಈ ಪಟ್ಟಣದವ್ರಿಗೆ ನಾವಿ ಹೊಟ್ಟೆ ಕಿಚ್ಚು. ನೀನು ಸಾಧಿಸದೆಯ ಅವ್ರಿಗೆ ತೊಂದರೆ ಆದ್ರೆ, ನಿನ್ನ ಸಾಧನೆಯಲ್ಲಿ ಅವ್ರಿಗೆ ಹೊಟ್ಟೆ ಉರಿ ಇದ್ರೆ ಇರ್ಲಿ ಬಿಡು. ಅವ್ರದ್ಯಾರ್ದೋ ಹೊಟ್ಟೆ ಊರಿಗೆ ನಿನ್ನ ಕನಸ್ನ ನೀನ್ ಯಾಕೆ ತ್ಯಾಗ ಮಾಡ್ತೀಯ ಕಮಲಿ? ಅವಳು ನಿನ್ನ ಏನೊಂದ್ಲು? ಕೆಸರನ್ನ ಕಮಲಿ. ಹೌದು, ನೀನು ಕೆಸರಿನ ಕಮಲಿನಯ್ಯ. ಕಮಲ ಅರಳದು ಕೆಸರಲ್ಲಯ್ಯ. ಏಟೇ ಕಷ್ಟ ಇದ್ರುವೆ ಅರಳಳು ನೀನೇ ಕಮಲಿ. ನೀನು ಓದ್ತೀನಿ ಅಂತ ಹೇಳ್ದಾಗ್ಲೆಲ್ಲ ದಿಗ್ಲು ಬಡ್ಕೊಂಡು ಬ್ಯಾಡ ಕಮಲಿ, ಹಳ್ಳಿಲೇ ಇರು ಅಂತ ಹೇಳ್ತಿದ್ದಳು ನಾನು. ಆದ್ರೆ ಈಗ ನಾನೇ ಹೇಳ್ತೀವಿ ಕಮಲಿ, ನೀನು ಓದ್ಸಿ ಮುಗ್ಸ ಗಂಟ, ನಿನ್ನ ಗುರಿ ಸಾಧಿಸ ಗಂಟ ನೀನು ಹಳ್ಳಿಗೆ ಬರ್ಬೇಡ. ಯಾರು ಏನೇ ಹೇಳಿದ್ರುವೆ, ನಿನಗೆ ಯೋಟೆ ಕಷ್ಟ ಕೊಟ್ರುವೆ, ನೀನ್ ಇಲ್ಲೇ ಇದ್ದು ನಿನ್ನ ಗುರಿ ಸಾಧಿಸಿ ಆಮ್ಯಾಕ ಬ್ಯಾ ಕಮಲಿ. ನನ್ನ ಮಗಳು ಕಮಲಿ ಹಂಗೆ ಇನ್ಯಾರು ಇಲ್ಲ ಅಂತವ ನಾನು ತಲೆ ಎತ್ತಿ ಹೇಳ್ಕೋಬೇಕು. ಅದಕ್ಕೆ ನೀನ್ ಏನೇನ್ ಮಾಡ್ಬೇಕು ಮಾಡು ಕಮಲಿ. ನಿಮ್ಮವ್ವ ನಾನು ಸಹಾಯ ಗಂಟ ನೀನು ಕುಟ್ಟ ಇರ್ತೀನಿ ಅಂತವ ಆ ಮಲೆ ಮಾರವನ್ ಮ್ಯಾಕೆ ಆಣೆ ಮಾಡಿ ಹೇಳ್ತೀವಿ. ಕಮಲಿ, ಸರೋಜಕ್ಕ
ಹೇಳಿದ್ದು 100% ಸತ್ಯ. ಅನಿಕಾ ಎಂತವಳು ಅಂತ ಗೊತ್ತಾಯ್ತಲ್ಲ. ಈಗ ನೀನು ಅವಳಿಗೆ ಸರಿಯಾಗಿ ಪಾಠ ಕಲಿಸೋ ಸಮಯ ಬಂದೈತೆ. ನೀನು ಈ ದಿವಸ ಯಾರ ಮನ್ಸ್ಗೂ ನೋವು ಮಾಡಬಾರ್ದು ಅಂತ ನಡ್ಕತ್ತಿದ್ದೆ. ಆದ್ರೆ ಅವಳು ಪದೇ ಪದೇ ನಿಂಗೆ ಏಟ್ ನೋವು ಮಾಡೋಳೆ. ಆದ್ರೆ ಈಗ ನೀನು ಅವಳಿಗೆ ತಿರುಗೇಟ್ ಕೊಡೋ ಸಮಯ ಬಂದೈತೆ ಕಮಲಿ. ಕಮಲಿ, ಸಮಯ ಆಯ್ತೈತೆ, ನಾವು ಊರಿಗೆ ಹೊಳ್ತೀವಿ. ನಾನು ಹೇಳಿದ್ದೆಲ್ಲನೂ ಸರಿಯಾಗಿ ಗೆಪ್ತಿಗೆ ಮಾಡಿಕೋ. ಅಪ್ಪಂಗೇನು ಆಗಲ್ಲ. ಹೇಗೆ ಚಂದ್ರು, ಹೇಗೆ ನಾನು ಯೋಚನೆ ಮಾಡದೆ ಇರಲಿ? ಪಾಪ ಅವ್ರು ನಮ್ಮ ಜೊತೆ ಇದ್ದಾಗ ನಮ್ಮ ಹತ್ರ ಹೇಳ್ಕೊಳಕ್ಕಾಗದೆ, ತನ್ನಷ್ಟಕ್ಕೆ ಓಡಾಡೋಕ್ಕೂ ಆಗದೆ ಎಷ್ಟೊಂದು ಕಷ್ಟಪಡ್ತಾ ಇದ್ರು. ಈಗ ಇನ್ನೊಬ್ಬರ ಕೈ ಕೆಳಗೆ ಹಿಂಸೆ ಅನುಭವಿಸೋಕ್ಕಾಗಿದೆ. ಇವ್ರಿಗೆ ಎಷ್ಟು ನೋವು ಕೊಡ್ತಾ ಇದ್ದಾರೋ ಏನೋ ಭಗವಂತ. ಅಮ್ಮ ಅಳ್ಬೇಡಿ ಅಮ್ಮ, ನಾ ಇದಕ್ಕೊಂದು ದಾರಿ ಕಂಡು ಹಿಡ್ದಿದ್ದೀನಿ. ಏನ್ ಚಂದ್ರು? ನಾವು ಪೊಲೀಸ್ ಹೆಲ್ಪ್ ತಗೊಳ್ಳೋಣವಾ? ಪೊಲೀಸಾ? ಹೌದಮ್ಮ, ನನಗೆ ಹೇಗೂ ಕಮಿಷನರ್ ಪರಿಚಯ ಇದ್ದಾರೆ. ನಾವು ಅವ್ರ ಹತ್ರ ಮಾತಾಡಿದ್ರೆ ಹೆಲ್ಪ್ ಆಗುತ್ತೆ. ಬೇಡ ಚಂದ್ರು, ಇದರಿಂದ ಏನಾದರೂ ದೊಡ್ಡ ಅನಾಹುತ ಆದ್ರೆ? ಏನೂ ಆಗಲ್ಲಮ್ಮ, ಅಪ್ಪ ಎಲ್ಲೇ ಇದ್ರೂ ಕರ್ಕೊಂಬರೋಣ. ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಆದ್ರೂ ನನಗೆ ಭಯ ಆಗ್ತಿದೆ ಚಂದ್ರು. ಭಯ ಯಾಕಮ್ಮ? ಅಪ್ಪಂಗೆ ಏನೂ ಆಗಿರಲ್ಲ, ನೀವು ಯೋಚನೆ ಮಾಡಬೇಡಿ. ನಾವೇನಾದರೂ ಪೊಲೀಸ್ ಹೆಲ್ಪ್ ತಗೊಂಡ್ರೆ ಆದಷ್ಟು ಬೇಗ ಅಪ್ಪ ಮನೆಗೆ ಬರ್ತಾರೆ. ರಶ್ಮಿ ಅಮ್ಮ. ಪೊಲೀಸ್ ಕೇಳಿದ್ರೆ ವಿಷಯ ಮೀಡಿಯಾ ಗೊತ್ತಾಗತ್ತೆ, ಬೇಡದೇ ಇರೋ ಇಶ್ಯೂ ಕ್ರಿಯೇಟ್ ಆಗುತ್ತೆ ಕಣೋ. ಅದು ಅಲ್ಲದೆ ಅಮ್ಮ, ಇಷ್ಟೆಲ್ಲ ಆದ್ಮೇಲೂ ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡಲಿಲ್ಲ ಅಂದರೆ ತಪ್ಪು. ಮುಂದೆ ಪರಿಸ್ಥಿತಿ ಕೈ ಮೀರಿದಾಗ ನಾವು ಏನೂ ಆ್ಯಕ್ಷನ್ ತಗೊಳಕ್ಕಾಗಲ್ಲ. ಅದೆಲ್ಲ ಚಂದ್ರು, ಗೌರಿ ಅಣ್ಣ ಏನಂತ ಗೊತ್ತಾ? ಪೊಲೀಸ್ ಹತ್ರ ಹೋದ್ರೆ ನಾನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಂದ. ನನಗೆ ಭಯ ಆಗ್ತಿದೆ ಚಂದ್ರು. ನೋಡು, ನಿಮ್ಮಪ್ಪ ಸೇಫ್ ಆಗಿರ್ಬೇಕು ಅಂದ್ರೆ ಪೊಲೀಸ್ಗೆ ಹೋಗ್ದಿರೋದು ಒಳ್ಳೇದು ಅಂತ ನನಗನ್ಸತ್ತೆ. ಅಮ್ಮ, ನೀವು ಏನು ಹೇಳಿದ್ರಿ? ಗೌರಿ ಅಣ್ಣನ? ಅಮ್ಮ, ನಿಮಗೊಂದು ವಿಷಯ ಗೊತ್ತಾ? ಗೌರಿಗೆ ಅಣ್ಣನೇ ಇಲ್ಲ ಅಮ್ಮ. ಏನ್ ಹೇಳ್ತಿದ್ಯಾ ಚಂದ್ರು? ಇದು ಖಂಡಿತವಾಗ್ಲೂ ಬೇರೆ ಯಾರೋ ಮಾಡಿರೋ ಪ್ಲಾನ್ ಅಮ್ಮ. ನನ್ ಗೆಸ್ ಕರೆಕ್ಟ್ ಆಗಿದ್ರೆ ಇದು ನಮ್ಮ ಹತ್ರದವರೇ ಯಾರೋ ಮಾಡಿರೋದಮ್ಮ. ಮತ್ಯಾರೋ ಮಾಡಿ ಗೌರಿ ಅಣ್ಣ ಅಂತ ಯಾಕೆ ಹೇಳ್ತಾರೆ ಚಂದ್ರು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಚಂದ್ರು. ಈಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಸಮಯ ಇಲ್ಲ ಕಣೋ. ಈಗ ಮೊದಲು ಅವ್ರು ವಾಪಸ್ ಬರಬೇಕು ಅಷ್ಟೇ. ನೀವು ಏನು ಹೇಳ್ತೀರಾ ಅದು ಮಾಡ್ತೀನಿ. ನೀವು ನೊಂದ್ಕೋಬೇಡಿ ಅಮ್ಮ, ಪ್ಲೀಸ್. ಚಂದ್ರು, ನಾವೇ ಇಷ್ಟೊಂದು ನೋವು ಅನುಭವಿಸ್ತಾ ಇರುವಾಗ ಪಾಪ ನಮ್ಮ ಕಮಲಿ ಎಷ್ಟೊಂದು ನೋವು ಅನುಭವಿಸ್ತಿರ್ಬೋದಲ್ವಾ? ನಮಗ್ ಸಹಾಯ ಮಾಡಕ್ ಮುಂದೆ ಬಂದು ಕಮಲಿ ನೆನ್ಸ್ಕೊಂಡ್ರೆ ನಮ್ಮ
ತುಂಬ ನೋವಾಗತ್ತೆ ಚಂದ್ರು. ನಾವು ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ವಿ. ಆದರೆ ಅವಳು, ನಾನು ಅಷ್ಟು ಜನದ ಮಧ್ಯೆ ಕಮಲಿ ನನ್ನ ಮೊಮ್ಮಗಳಲ್ಲ ಅಂತ ಹೇಳಿದ್ರು, ಅವಳು ನನ್ನ ವಿರುದ್ಧ ಒಂದೇ ಒಂದು ಮಾತು ಆಡಲಿಲ್ಲ ಚಂದ್ರು. ಅವಳು ಮನ್ಸು ಮಾಡಿದ್ರೆ ಅಲ್ಲೇ ಅವಳು ನಮ್ಮ ಮೇಲೆ ಅಪ್ಪದ ಹೊರಿಸಿ ಹೋಗ್ಬೋದಾಗಿತ್ತು. ದೇವತೆ ಕಣೋ ಅವಳು. ನನ್ನ ಈ ಪಾಪ ನಾನು ಸಾಯೋವರೆಗೂ ನನ್ನನ್ನು ಬಿಡಲ್ಲ ಕಣೋ. ಅಮ್ಮ ಅಳ್ಬೇಡಿ ಅಮ್ಮ. ನನಗೂ ಕಮಲಿ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತಮ್ಮ. ಅವಳಿಗಿರೋ ಸಂಸ್ಕಾರ, ತಾಳ್ಮೆ ನೋಡಿದ್ರೆ ಅವಳ ಮನೆತನ ಎಂಥದ್ದು ಅಂತ ಗೊತ್ತಾಗುತ್ತಮ್ಮ. ಚಂದ್ರ, ನೀನು ಒಂದ್ಸಲ ಕಮಲಿ ಜೊತೆ ಮಾತಾಡಿ ಅವಳಿಗೆ ಸಮಾಧಾನ ಹೇಳಿ ಬರ್ತೀಯಾ? ನನಗೋಸ್ಕರ ಕಣೋ, ಪ್ಲೀಸ್ ಕಮಲಿ ಹತ್ರ ಮಾತಾಡಿ ಅವಳಿಗೆ ಧೈರ್ಯ ಹೇಳ್ಬಿಡ್ಬಾ.